ವಿರುದ್ಧ ಸಿಡಿದೆದ್ದಿರುವ ಯತ್ನಾಳ್ಗೆ ನೋಟಿಸ್ ಕೊಡಲಾಗಿತ್ತು. 5 ದಿನ ಕಳೆದರೂ ಕೂಡ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿರಲಿಲ್ಲ. ಈಗ ಕಡೆಗೂ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಅವರ ನೋಟಿಸ್ ಕೊಟ್ಟಿರುವಂತಹ ಉತ್ತರದಲ್ಲಿ ಈ ಹಿಂದೆ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ನೋಟಿಸ್ಗೆ ಕೊನೆಗೂ ಯತ್ನಾಳ್ರಿಂದ ಉತ್ತರ ಸಿಕ್ಕಿದೆ. 9 ಪುಟಗಳ ಉತ್ತರ ನೀಡಿದ್ದಾರೆ ಯತ್ನಾಳ್. ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ಗೆ ಇಮೇಲ್ ಮೂಲಕ ಈ ಉತ್ತರವನ್ನ ರವಾನೆ ಮಾಡಲಾಗಿದೆ. 9 ಪುಟಗಳಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಚಾರ್ಜ್ ಶೀಟ್ ಅನ್ನ ಸಜ್ಜುಗೊಳಿಸಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಯತ್ನಾಳ್ ಉತ್ತರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಏನು ಹೇಳಿದ್ದಾರೆ ಇದರಲ್ಲಿ, ಅವರು ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವರು ಏನೆಲ್ಲ ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇಮೇಲ್ ಮೂಲಕ ಓಂ ಪಟಾಕ್ ಅವರಿಗೆ ಸಂಪೂರ್ಣವಾದಂತಹ ವಿವರವನ್ನು ಕಳಿಸಿದ್ದಾರೆ. ಯಾಕೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ, ಅವರ ಆಗ್ರಹ ಏನು ಬದಲಾವಣೆ ಆಗಬೇಕು, ಇದರಿಂದ ಪಕ್ಷಕ್ಕೆ ಹೇಗೆ ಅನುಕೂಲ ಆಗುತ್ತೆ, ಇವರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆಯೂ ಕೂಡ 9 ಪುಟಗಳ ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಿದ್ದು ಅದರಲ್ಲಿ ಎಲ್ಲವನ್ನೂ ಕೂಡ ತಿಳಿಸಿದ್ದಾರೆ ಯತ್ನಾಳ್. ಇದರಲ್ಲಿ ಹೊಸತನ ಅಂತ ಹೇಳಿಕ್ ಬರಲ್ಲ, ಕಾರಣ ಅವರು ಬಹಿರಂಗವಾಗಿ ಇಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಏನದು ಅಂತ ನೋಡೋಣ. ಹೈಕಮಾಂಡ್ಗೆ ಸಿದ್ಧ ಉತ್ತರವನ್ನ ಯತ್ನಾಳ್ ಅವರು ಕಳಿಸಿದ್ದಾರೆ. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಚಾರ್ಜ್ ಶೀಟ್ ಅನ್ನ ಕಳಿಸಿದ್ದು ಪಕ್ಷದಲ್ಲಿ ಕುಟುಂಬ ರಾಜಕೀಯ ಮಿತಿ ಮೀರಿ ಹೋಗಿದೆ. ಅದು ವಿಜಯೇಂದ್ರ ವಿಷಯದಲ್ಲಿ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಇದಕ್ಕೆ ಬ್ರೇಕ್ ಹಾಕಬೇಕು. ಕುಟುಂಬ ರಾಜಕಾರಣದ ವಿರುದ್ಧ ಇರುವಂತಹ ಪಕ್ಷ ಇದಕ್ಕೆ ಬ್ರೇಕ್ ಹಾಕಲೇಬೇಕು. ಕುಟುಂಬ ರಾಜಕೀಯದಿಂದ ಪಕ್ಷ ವ್ಯಕ್ತಿಗತವಾಗಿ ಗುರುತಿಸ್ಕೊಳ್ಬಾರ್ದು. ವಿಜಯೇಂದ್ರ ವ್ಯಕ್ತಿಗತ ಹಾಗೂ ಗುಂಪುಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ಅನುಮಾನ ಬೇಡ. ವಿಜಯೇಂದ್ರರಿಂದ ಪಕ್ಷ ಸಂಘಟನೆಗೆ ತೊಡಕಾಗ್ತಾ ಇದೆ. ಹಿರಿಯ ನಾಯಕರನ್ನ ಅವರು ವಿಶ್ವಾಸಕ್ಕೆ ಪಡಿತಾ ಇಲ್ಲ. ಹೊಂದಾಣಿಕೆ ರಾಜಕೀಯದಿಂದ ಪಕ್ಷ ಬಲಹೀನ ಆಗಬಾರದು ಅನ್ನೋದು ನನ್ನ ಅಭಿಪ್ರಾಯ. ಕಾರ್ಯಕರ್ತರ ಭಾವನೆಗಳನ್ನ ನಾನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ಹೇಳಿಕೆ ಪಕ್ಷದ ಅನೇಕ ಹಿರಿಯರು ಕಾರ್ಯಕರ್ತರ ಅಭಿಪ್ರಾಯ ಕೂಡ ಹೌದು. ವಿಜಯೇಂದ್ರ ಕೆಳಗಿಳಿಸಿ ಸಮರ್ಥ ನಾಯಕರಿಗೆ ಜವಾಬ್ದಾರಿಯನ್ನ ಕೊಡಬೇಕು. ನಾನು ಶಿಸ್ತು ಉಲ್ಲಂಘಿಸಿಲ್ಲ, ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಪಕ್ಷ ಸಂಘಟನೆಗೆ ಬೇಕಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ನನ್ನಂತೆ ಉಳಿದವರ ಅಭಿಪ್ರಾಯವೂ ಕೂಡ ಇದೆ. ನಾನಿದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಆದರೆ ಉಳಿದವರು ನನ್ನ ಮೂಲಕ ಹೇಳ್ತಾ ಇದ್ದಾರೆ. ಇದು ಪಕ್ಷದ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡೋ ಮೂಲಕ ಆದಷ್ಟು ಬೇಗ ಬದಲಾವಣೆಯನ್ನು ತನ್ನಿ, ಇದಕ್ಕೆಲ್ಲ ಬ್ರೇಕ್ ಹಾಕಿ ಅಂತ 9 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಜ್ಜುಗೊಳಿಸಿರುವಂತಹ ಯತ್ನಾಳ್ ಈಗಾಗಲೇ ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗ ಯತ್ನಾಳ್ ಅವರು ಈ ಹಿಂದೆ ಕೂಡ ಹಲವು ಬಾರಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಈ ಇಷ್ಟು ವಿಷಯಗಳು. ಇದನ್ನೇ ಕಳಿಸೋದಕ್ಕೆ 5-6 ದಿನ ಡಿಲೇ ಯಾಕಾಗಬೇಕಾಗಿತ್ತು? ದಿವ್ಯಾ, ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಪಕ್ಷದ ವಿರುದ್ಧ ಅಥವಾ ನಾಯಕತ್ವದ ವಿರುದ್ಧ ಹೇಳಿಕೆಯನ್ನು ಕೊಡುವಂತಹ ಕಾರಣಕ್ಕಾಗಿ ಫೆಬ್ರವರಿ 10ನೇ ತಾರೀಕು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ 2ನೇ ನೋಟಿಸನ್ನು ಕೊಡಲಾಗಿತ್ತು. ಪಕ್ಷದ ಶಿಸ್ತು ಸಮಿತಿಯಿಂದ ಈ ನೋಟಿಸನ್ನು ಕೊಡಲಾಗಿತ್ತು. ಈ ನೋಟಿಸ್ಗೆ ಈಗ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವಂಥದ್ದು. ಮುಖ್ಯವಾಗಿ ಈ ಒಂದು ಹೆಚ್ಚುವರಿ ಅಂಶವನ್ನು ಅಥವಾ ಉತ್ತರವನ್ನು ಕೊಡಲಿಕ್ಕೆ ಅವರು ಕಾಲಾವಕಾಶವನ್ನು ಪಡೆದಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. 72 ಗಂಟೆಗಳಲ್ಲಿ ಅವರು ಉತ್ತರವನ್ನು ಕೊಡಬೇಕಾಗಿತ್ತು, ಆದರೆ ಹೆಚ್ಚುವರಿ ಸಮಯವನ್ನು ಪಡ್ಕೊಂಡು ಈಗ 9 ಪುಟಗಳ ಉತ್ತರವನ್ನು ಅವರು ಹೈಕಮಾಂಡ್ಗೆ ರವಾನಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಇಮೇಲ್ ಮೂಲಕ 9 ಪುಟಗಳ ಸುದೀರ್ಘವಾದಂಥ ಉತ್ತರವನ್ನು ಅವರು ದಾಖಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ಬಹಳ ದೊಡ್ಡ ವಿಶೇಷ ಅಥವಾ ಪ್ರಮುಖ ಅಂಶಗಳು ಅಂತ ಏನಿಲ್ಲ. ಈ ಹಿಂದೆ ಮಾಧ್ಯಮಗಳ ಮುಂದೆ ಹೇಳಿದಂಥ ಉತ್ತರ, ಇದರ ಜೊತೆಗೆ ಈ ಹಿಂದೆಯೂ ಕೂಡ ಮೊದಲ ನೋಟಿಸ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಲಾಗಿತ್ತು ಅವುಗಳನ್ನ ಮತ್ತೆ ಉಲ್ಲೇಖಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚಾಗ್ತಾ ಇರುವಂತದ್ದು ಮತ್ತೆ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ವಿಚಾರದಲ್ಲಿ ವಿಜಯೇಂದ್ರ ಅವರು ಸೋತಿರುವಂತದ್ದು. ಹೀಗಾಗಿ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿರುವಂತದ್ದು. ಮತ್ತೆ ನಾನು ಏನು ಕೊಡುವಂತ ಹೇಳಿಕೆಗಳಿದ್ದಾವೆ ಇದು ಕೇವಲ ನನ್ನ ಒಬ್ಬನ ಹೇಳಿಕೆ ಅಲ್ಲ. ಈಗಾಗಲೇ ಸಾಕಷ್ಟು ನಾಯಕರು ಕೂಡ ವಿಜಯೇಂದ್ರ ವಿರುದ್ಧ ಬಂಡಾಯ ಎದ್ದಿರುವಂತದ್ದು. ಅವರೆಲ್ಲರ ಹೇಳಿಕೆಗಳನ್ನ ಅಥವಾ ಭಾವನೆಗಳನ್ನ, ಕಾರ್ಯಕರ್ತರ ಆಶಯಗಳೇನಿದಾವೆ ಅವೆಲ್ಲವನ್ನ ಕೂಡ ನಾನು ಬಹಿರಂಗವಾಗಿ ಮಾತನಾಡ್ತಿದ್ದೇನೆ. ಅದೇ ವಿಚಾರಗಳನ್ನ ನಿಮ್ಮ ಗಮನಕ್ಕೂ ಕೂಡ ತರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೇನೆ. ಈ ಹಿಂದೆ ಮೊದಲ ನೋಟಿಸ್ಗೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನಾನು ಸುದೀರ್ಘವಾದಂತ ಉತ್ತರವನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೆ. ರಾಜ್ಯ ಬಿಜೆಪಿಯಲ್ಲಿ ನಡೀತಿರುವಂತ ಬೆಳವಣಿಗೆಗಳೇನು, ವಿಜಯೇಂದ್ರ ಅವರ ವರ್ತನೆ ಹೇಗಿದೆ, ಮತ್ತೆ ಇದರಿಂದ ಬೇರೆ ಬೇರೆ ನಾಯಕರು ಹೇಗೆ ಡಿಸ್ಟರ್ಬ್ ಆಗಿದ್ದಾರೆ, ಮತ್ತೆ ಮುಖ್ಯವಾಗಿ ಕಾಂಗ್ರೆಸ್ನ ಜೊತೆಗೆ ತೆರೆಯ ಹಿಂದೆ ಮಾಡಿಕೊಂಡಿರುವಂತಹ ಹೊಂದಾಣಿಕೆ ಪಕ್ಷದ ಬಲಹೀನತೆ ಆಗಿರುವಂತದ್ದು, ಮತ್ತೆ ಸಂಘಟನೆಗೂ ಕೂಡ ಒಂದು ಹಿನ್ನಡೆ ಆಗ್ತಾ ಇರುವಂತದ್ದು. ಸರ್ಕಾರ
ಸರ್ಕಾರದ ವಿರುದ್ಧ ಸಾಕಷ್ಟು ಅಂಶಗಳಿದ್ರೂ ಕೂಡ ಸಮರ್ಪಕವಾದಂಥ ಹೋರಾಟವನ್ನು ರೂಪಿಸುವಲ್ಲಿ ಬಿಜೆಪಿ ವಿಫಲ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಇದು ಸಂಘಟನೆ ಮೇಲೆ ಪರಿಣಾಮ ಬೀರುವಂಥ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಿ ಸೂಕ್ತ ವ್ಯಕ್ತಿಗೆ ಜವಾಬ್ದಾರಿಯನ್ನು ಕೊಟ್ಟಲ್ಲಿ ಮಾತ್ರ ಆ ಸಂಘಟನೆಯನ್ನು ಮತ್ತಷ್ಟು ಶಕ್ತಿಯುತವಾಗಿ ಮಾಡಬಹುದು. ಮುಂಬರುವಂಥ ಚುನಾವಣೆಗಳಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಆಗ್ರಹವನ್ನು ಮಾಡಿರುವಂಥದ್ದು. ಇನ್ನು ಇದರ ಜೊತೆಗೆ ವಕ್ಫ್ ಸೇರಿದಂತೆ ಬೇರೆ ಬೇರೆ ಹೋರಾಟಗಳೇನಿದ್ದಾವೆ ಅವುಗಳನ್ನು ಕೂಡ ನಾವು ಪಕ್ಷದ ವೇದಿಕೆಯಲ್ಲೇ ಮಾಡ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾಗಿರುವಂಥದ್ದು ವಕ್ಫ್ ವಿಚಾರ ಆಗಿರುವಂಥದ್ದು. ನಾವು ದಾಖಲು ಮಾಡಿರುವಂಥ ಅಂಶಗಳನ್ನು ಸ್ವತಃ ಖುದ್ದು ಕೇಂದ್ರದ ಹೈಕಮಾಂಡ್ ನಾಯಕರೇ ನೋಡಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ನಾವು ಏನೇ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ರು ಕೂಡ ಪಕ್ಷದ ವೇದಿಕೆಯಲ್ಲಿ ಅಥವಾ ಪಕ್ಷದ ವ್ಯಾಪ್ತಿಯಲ್ಲೇ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂಥ ಪಕ್ಷ ವಿರೋಧಿ ನಡೆಗಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಹೇಳಿಕೆಗಳನ್ನು ಮತ್ತು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಕೂಡ ಅವರು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಪಕ್ಷ ಮುಂದಿನ ಹಂತದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನೋಡಬೇಕು. ಯತ್ನಾಳ್ ಅವರ ಉತ್ತರವನ್ನು ಒಪ್ಕೊಳ್ಳುತ್ತಾ ಅಥವಾ ಅವ್ರ ವಿರುದ್ಧ ಉಚ್ಚಾಟನೆ ಅನ್ನುವಂತಹ ಅಸ್ತ್ರವನ್ನು ಪ್ರಯೋಗ ಮಾಡುತ್ತಾ ಅನ್ನುವಂಥದ್ದು ಇನ್ನಷ್ಟೇ ಕುತೂಹಲ. ಶಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.